ಫ್ರೆಂಡ್ಸ್, ಫಾತಿಮಾ ಬಿಜಾಪುರ್ ಬ್ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಜಸ್ಟ್ ಸ್ಕೂಲ್ದಿಂದ ಬಂದಿದ್ದು ಫ್ರೆಂಡ್ಸ್, ಎಲ್ಲ ಫ್ರೆಶ್ ಅಪ್ ಆಗಿ ಈಗ ಸ್ವಲ್ಪ ರೆಸ್ಟ್ ಮಾಡಕತ್ತಿಂದು. ಮಮ್ಮಿ ಹೇಳ್ಯಾರ ವೆಲ್ಕಮ್ ಬ್ಯಾಕ್ ಮಾಡ್ಬಾ ಹೋಗಂತ ಈಗ ಮಾಡಕತ್ತಿಂದು ಫ್ರೆಂಡ್ಸ್. ಈಗ ಇವತ್ತು ನಮ್ಮ ಮಮ್ಮಿ ಸ್ಪೆಷಲ್ ಆಗಿ ಏನು ಮಾಡಕತ್ತಾರ ಅಂತ ಎಗ್ ಬುರ್ಜಿ ಮಾಡಕತ್ತಾರ ನಮ್ಮ ಮಮ್ಮಿ ಆಮೇಲೆ ನಂಗಂದ್ರೆ ಎಗ್ ಬುರ್ಜಿ ಭಾಳ ಇಷ್ಟ ರೀ. ನಾ ಟಿಫಿನ್ನಾಗ ತಗೊಂಡು ಹೋಗಿದ್ದೆ ರೀ ಎಗ್ ಬುರ್ಜಿ. ಆಮೇಲೆ ನಮ್ಮ ಮಮ್ಮಿ ಭಾಳ ಚಲೋ ಮಾಡ್ತಾರೆ ರೀ ಅದು ಎಗ್ ಬುರ್ಜಿ. ಅದು ವಿಡಿಯೋ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್. ಎಗ್ ಬುರ್ಜಿಗೆ ಆನಿಯನ್ ಕಟ್ ಮಾಡ್ಕೊಂಡೀನಿ. ಇಷ್ಟೆಲ್ಲ ನೋಡಿರಿ, ರೌಂಡ್ ಸೈಜ್ ಕಟ್ ಮಾಡ್ಕೊಂಡೀನಿ. ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಆನಿಯನ್ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊತೀನಿ. ಎಣ್ಣೆ ಸ್ವಲ್ಪ ಕಡಿಮೆನ ಹಾಕೀನಿ, ಆಮೇಲೆ ಸ್ವಲ್ಪ ಹಾಕ್ತೀನಿ. ಇದ್ರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿ ಫ್ರೆಂಡ್ಸ್. ಕ್ಲೀನಾಗಿ ಹ್ಯಾಂಡ್ ವಾಶ್ ಮಾಡ್ಕೊಳಕತ್ತೀನಿ. ಈಗ ಚಪಾತಿ ಮಾಡಬೇಕು. ಎಗ್ ಬುರ್ಜಿನೂ ರೆಡಿ ಆಗುತ್ತಿದೆ. ಮತ್ತು ಇಲ್ಲಿ ಚಪಾತಿ ಮಾಡೋಕೆ ನೋಡಿ ಫ್ರೆಂಡ್ಸ್, ಇದು ಹಂಚ್ ಅಂತಾರಲ್ಲ ಅದು, ಮತ್ತೆಲ್ಲ ಬೆಲ್ಲಂಗಿ ಎಲ್ಲ ಲಟ್ಸ್ ಅದು ಎಲ್ಲ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡೀನಿ. ಈಗ ಸ್ವಲ್ಪ ಎಣ್ಣೆ ಬಿಟ್ಟೀನಿ. ಅದು ಆನಿಯನ್ ಫ್ರೈ ಆಗ್ತಿರ್ತಾವಲ್ಲ, ಸ್ವಲ್ಪ ಆಯಿಲ್ ಬಿಡಬೇಕು, ಅವಾಗೆ ಚೆನ್ನಾಗಿ ಫ್ರೈ ಆಗ್ತಾವೆ. ಏನು ನಜ್ಜರು ಎಗ್ ತರಿಸೀನಿ. ಈಗ ನೋಡಿರಿ ಫ್ರೆಂಡ್ಸ್, ಎಗ್ ಹಾಕ್ತೀನಿ. ಇದ್ರೊಳಗೆ ಒಂದು 4 ಹಾಕ್ತೀನಿ. ಇದ್ರೊಳಗೆ ಗ್ರೀನ್ ಚಿಲ್ಲಿ ಮತ್ತು ಸ್ವಲ್ಪ ಗ್ರೀನ್ ಚಿಲ್ಲಿ ಪೇಸ್ಟ್ ಇತ್ತು, ಅದು ಹಾಕೀನಿ. ಮತ್ತು ರೆಡ್ ಚಿಲ್ಲಿ ಹಾಕೀನಿ. ಇದು ಹಾಕೀನಿ ನೋಡಿರಿ ಫ್ರೆಂಡ್ಸ್, ಅರಿಶಿನ ಪೌಡ್ರ್ ಹಾಕೀನಿ. ಎಲ್ಲ ಹಾಕಿ ಮಿಕ್ಸ್ ಮಾಡೀನಿ. ನಂದು ಎಗ್ ಬುರ್ಜಿ ಭಾಳ ಫೇವ್ರೇಟ್. ನನ್ನ ಮಗಳಿಗೆ ಫೇವ್ರೇಟ್ ಇದು. ಈಗ ವೈಟ್ ರೈಸ್ ಮಾಡೀನಿ. ಇಲ್ಲಿ ಇದು ಆಗ್ತಾಯಿದೆ. ಭಾಳ ಫೇವ್ರೇಟ್ ಈಗ ಸ್ವಲ್ಪ ಕೊತ್ತಂಬರಿ ಹಾಕೀನಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸ್ವಲ್ಪ ನೀರು ಬಿಟ್ಟು ನೋಡಿರಿ. ಹೋಗ್ಬಾ, ಜಲ್ದಿ ಬಾ, ದುವಾ ಹೊತ್ಕೊಂಡು ಹೋಗ್ಬೇಕು. ಈಗ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡೀನಿ. ಮಕ್ಕಳು ನಮಾಜ್ಗೆ ಹೊಂಟಾರ. ಈಗ ನಾನು ಇಲ್ಲಿ ಅಡುಗೆ ಸ್ಟಾರ್ಟ್ ಮಾಡೀನಿ. ವಾಯ್ಸ್ ಓವರ್ ಮಾಡಕತ್ತೀನಿ, ಸ್ವಲ್ಪ ಸೌಂಡ್ ಇತ್ತು ನೋಡಿರಿ. ಈ ಥರ ಆಗಿದೆ. ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಈಗ ಎಗ್ ಬಿಡಾಕತ್ತೀನಿ ನೋಡಿರಿ. ಇದ್ರೊಳಗೆ 4 ಹಾಕೀನಿ. ಎಗ್ 6 ತರಿಸೀನಿ, ಬಟ್ 4 ಹಾಕೀನಿ. 2 ಬೆಳಗ್ಗೆ ಟಿಫಿನ್ಗೆ ಲಂಚ್ ಬಾಕ್ಸ್ ಏನಾರು ಮಾಡಿಕೊಡ್ಬೇಕಂಥೇಳಿ, ಇಲ್ಲಾಂದರೆ 6 ಹಾಕ್ತಿದ್ದೆ. ಇಲ್ಲಿ ಅಂಗಡಿ ಸ್ವಲ್ಪ ದೂರ ಇದಾವಲ್ಲ, ಹಾಗಾಗಿ ಸ್ವಲ್ಪನ ತರಿಸಿದ್ದೆ ಎಗ್, ಹಾಗಾಗಿ ಸ್ವಲ್ಪ ಇಟ್ಟೀನಿ ಮಕ್ಕಳಿಗೆ ಮಾಡಿಕೊಡ್ಬೇಕಂಥೇಳಿ. ಈಗ ಚಪಾತಿ ಮಾಡಕತ್ತೀನಿ. ಈ ಥರ ಎಲ್ಲ ಹುಳಿ ಪೇಡ ಮಾಡ್ಕೊಂಬಿಟ್ಟೀನಿ. ಈಗ ನೋಡಿರಿ, ಈ ಥರ ಲಟ್ಸಿ ಫ್ಲವರ್ ಚಪಾತಿ ಮಾಡಕತ್ತೀನಿ. ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂಥೇಳಿ. ಸ್ವಲ್ಪ ಆಯಿಲ್ ಹಚ್ಕೋಬೇಕು, ಸಾಫ್ಟಾಗಿ ಆಗ್ತಾವೆ, ಭಾಳ ಮಸ್ತ್ ಆಗ್ತಾವೆ. ಈಗ ನೋಡಿರಿ, ಈ ಥರ ಮಡಚಬೇಕು. ಫ್ಲವರ್ ಟೈಪ್ ಅಂದರೆ ಎಷ್ಟು ಫ್ಲವರ್ ಟೈಪ್ ಈ ಥರ ಮಡ್ಚ್ಕೋಬೇಕು ನಾವು. ನಮ್ಗೆ ಎಷ್ಟು ಲೇಯರ್ ಬೇಕೋ ಅಷ್ಟು ಮಡ್ಚಿ ಲೇಯರ್ ಬರ್ತಾವೆ ನೋಡಿರಿ. ಈಗ ನಾನು ಒಂದು 5-6 ಆಗ್ಯಾವ ನೋಡಿರಿ ಫ್ರೆಂಡ್ಸ್, 6 ಆಗ್ಯಾವ ಲೇಯರ್. ನಮ್ಗೆ ಎಷ್ಟು ಲೇಯರ್ ಬೇಕೋ ಅಷ್ಟು ಮಾಡ್ಕೋಬೇಕು. ಸ್ವಲ್ಪ ಹಿಟ್ಟು ಹಚ್ಚಿ, ಜಾಸ್ತಿ ಹಿಟ್ಟು ಹಚ್ಚಕ್ಕೆ ಹೋಗ್ಬಾರ್ದು, ಹಾರ್ಡಾಗ್ತಾವೆ ಚಪಾತಿ. ಸ್ವಲ್ಪ ಹಿಟ್ಟು ಹಚ್ಚಿ ಈ ಥರ ಲಟ್ಸ್ಕೊತೀನಿ ನೋಡಿರಿ. ಎಲ್ಲ ತವ ಬಿಸಿಯಾಗಿದೆ. ಈಗ ಚಪಾತಿ ತವದ ಮೇಲೆ ಹಾಕಿ ನೋಡಿರಿ. ಮತ್ತು ಇನ್ನೂ ಒಂದು ತೊಗೊಳಕತ್ತೀನಿ, ಅದು ಮಾಡಕತ್ತೀನಿ. ಇಲ್ಲಿ ಎಗ್ ಬುರ್ಜಿ ರೆಡಿಯಾಗಿದೆ. ಅರೋಮಾ ಇಸ್ ವೆರಿ ನೈಸ್. ಎಷ್ಟು ಸೂಪರಾಗಿ ರೆಡಿಯಾಗಿತ್ತು ನೋಡಿರಿ ಎಗ್ ಬುರ್ಜಿ. ನೀವು ಯಾವ ಥರ ಮಾಡ್ತಿದ್ದೀವಿ ಅದು ಹೇಳಿರಿ ನನಗೆ. ಮತ್ತು ನೀವು ಟ್ರೈ ಮಾಡಿರಿ. ಈ ಥರ ಮಾಡಿಲ್ಲ ಅಂದರೆ ಯಾರು ತಿಂತೀರಿ ಎಗ್ ಅವರು. ನೋಡಿರಿ ಫ್ರೆಂಡ್ಸ್, ಈ ಥರ ರೆಡಿಯಾಗಿದೆ. ಚಪಾತಿ ರೆಡಿಯಾಗ್ಯಾವ, ಎಗ್ ಬುರ್ಜಿ ರೆಡಿಯಾಗಿದೆ. ಮತ್ತು ಸ್ವಲ್ಪ ಹಪ್ಪಳ ಫ್ರೈ ಮಾಡ್ತೀನಿ. ವೈಟ್ ರೈಸ್ ಒಳಗೆ ಕಾಂಬಿನೇಷನ್ ಮಸ್ತಾಗುತ್ತೆ. ಚಪಾತಿ ಎಲ್ಲ ಮಾಡೋದಾಯಿತು. ಮತ್ತು ಒಂದು 4 ಚಪಾತಿ ಮಾಡಿಕೊಡ್ರಿ ಅಂತ ಹೇಳಿದರು, ಮಾಡಿಕೊಡಕತ್ತೀನಿ ಮಕ್ಕಳಿಗೆ. ನೋಡಿರಿ ಫ್ರೆಂಡ್ಸ್, ಹಸ್ಬೆಂಡ್ ಅಷ್ಟೇ ತಿಂದರು, ಮಕ್ಕಳು ತಿಂತಿದ್ದಿಲ್ಲ. ಈಗ ಮಕ್ಕಳಿಗೋಸ್ಕರ ಮಾಡಕತ್ತೀನಿ. ಎಷ್ಟು ಮಸ್ತ್ ಸಾಫ್ಟಾಗಿ ಉಬ್ಬ ನೋಡಿರಿ ಚಪಾತಿ. ಇದರ ಬುಟ್ಟ ತಗೊಂಬರಕ್ಕೆ ಬುಟ್ಟ ಸಿಕ್ತಿಲ್ಲ. ಮೆಕ್ಕೆಜೋಳದ ಬುಟ್ಟ ಸಿಕ್ಕಿಲ್ಲ? ಯಾಕೆ?
ಚಪಾತಿ ಮಾಡಕತ್ತೀನಿ ನೋಡಿ. ಮಮ್ಮಿ ಹಾಂ ಅಲ್ಲೇ ಸಿಕ್ಕಿಲ್ಲಲ್ಲ ಸುಮ್ ಶೋರ್ಮಾ ತಿಂದು ಬಂದೀವಿ ನಾವು. ಹೌದೇನು? ಚಪಾತಿ ಮಾಡಕತ್ತೀನಿ ಈಗ ನಾನು. ಬಂದಿಲ್ಲ ಹಾಂ ಎಲ್ಲಿ ಹೋಗಿರ ನೀವು ಅಂತೇಳಿ ಪಪ್ಪ ಕೇಳಿದೆ. ಹೊರಗೆ ಹೋಗ್ಯಾರ ಅಂದ್ರೆ ಈಗ ನೋಡಿ ಫ್ಲವರ್ನಿ. ಮಮ್ಮಿ ಹ್ಞೂ ನಂಗೆ ಟಿಫಿನ್ಗೆ ನಾಳೆ ಹೆಂಗೆ ಕಳಿಸ್ತೀರಿ? ನೋಡೋಣ. ಈಗ ಇದು ಒಂಥರ ಊಟ ಮಾಡಿರಿ ಮುಂಜಾನೆ ಹೌದಿಲ್ಲ? ಮಮ್ಮಿ ನೋಡ ಬೆಳಗ್ಗೆ ನೋಡೋಣ ನೀವು ಪ್ಲಾನ್ ಮಾಡ್ತೀನಿ ನಾನು. ಇವತ್ತು ಫ್ರೆಂಡ್ಸ್ಗೆ ತೋರಿಸಿಲ್ಲ ಹೋಗಕತ್ತೀವಲ್ಲ ಸ್ಕೂಲ್ಗೆ ನಾವು ಹ್ಞೂ ತೋರಿಸಿಲ್ಲ ಇವತ್ತು ಹೌದಿಲ್ಲ. ಹ್ಞೂ ಹಿಂಗೆ ಹೋಗ್ಬಿಟ್ಟೆ ನಾವು. ಭಾಳ ಲೇಟ್ ಆಗಿತ್ತು ಮಮ್ಮಿ. ಪರಾಠ ಕೊಟ್ಟು ಕಳ್ಸ ಸ್ಕೂಲ್ಗೆ. ಹ್ಞೂ ಹೋಮ್ವರ್ಕ್ ಮಾಡೋದು ನೀನು? ಹಾಂ ನಾ ಮಾಡಿಕೊಂತೀನಿ ಎಲ್ಲ ಹೋಮ್ವರ್ಕ್ ಮಾಡ್ಕೊತೀಯ? ಮಾಡಿನ. ಬಾ 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 ಜಲ್ದಿ ಆಗೈತಿ. ಫ್ರೆಂಡ್ಸ್ ಆದ್ರೆ ನಿನ್ಗೆ ಸ್ಕೂಲ್ನಾಗ? ಹಾಂ ಎಷ್ಟು ಜನ? 3. ಹಾಂ ಹೆಸ್ರೇನು ಅವ್ರದ್ದು? ಒಂದು ಜುನೇರ ಅಂತ ಐತಿ, ಹ್ಞೂ ಮತ್ತು ಸಾನ್ವಿ ಅಂತ ಐತಿ, ಹ್ಞೂ ಮತ್ತು ಶ್ರೀದೇವಿ ಅಂತ ಐತಿ. ಹೌದೇನು? ಚಪಾತಿ ರೆಡಿ ಆಗತ್ತಾವ. ಎಷ್ಟು ಮಸ್ತ್ ಉಬ್ಬಾಕತ್ತ ನೋಡಿ ಜರ ಹೌದಿಲ್ಲ? ನೋಡಿ ಜೋಳದ ರೊಟ್ಟಿ ನಾಳೆ ಮಾಡೋಣ. ಚಪಾತಿ ಮಾಡಿದ್ವಿ. ಪಪ್ಪ ಯಾಕೆ ತಿನ್ನಕತ್ತದು? ಅವ್ರಿಗದ ಇಷ್ಟ. ಅವು ತಗೊಂಬಂದಾರೇನ? ಈಗ ನೋಡ್ರಿ ಎಣ್ಣೆ ಬಿಸಿ ಮಾಡೀನಿ. ಸ್ವಲ್ಪ ಹಪ್ಪಳ ಫ್ರೈ ಮಾಡೀನಿ. ಇನ್ನು ಇಷ್ಟೇ ಅದಾವ ಹಪ್ಪಳ ಫ್ರೈ ಮಾಡೋದು. ಎಗ್ ಬುರ್ಜಿ ಮತ್ತು ಅನ್ನ ಹಪ್ಪಳ ನೋಡ್ರಿ ಭಾಳ ಟೇಸ್ಟಿ ಆಗುತ್ತೆ. ಹಾಗಾಗಿ ನಮ್ಮದು ಇವತ್ತು ಸಿಂಪಲ್ ಊಟ. ಇಷ್ಟೆಲ್ಲ ಹಪ್ಪಳ ಫ್ರೈ ಮಾಡೀನಿ. ಇದು ಮೊಳಕೆ ಕಾಳು ಮಾಡ್ಬೇಕಂತೇಳಿ ತರಿಸಿದ್ದೆ, ಬಟ್ ಮಾಡಲಿಲ್ಲ. ನಾಳೆ ಇಲ್ಲಾಂದರೆ ನೈಟ್ ನೋಡೋಣ ಮಾಡ್ತೀನಿ. ಇಷ್ಟು ಹಪ್ಪಳ ಆಯಿತು. ರೈಸ್ ಮಾಡೀನಿ, ವೈಟ್ ರೈಸ್, ಎಗ್ ಬುರ್ಜಿ ರೆಡಿಯಾಗಿದೆ. ಇಷ್ಟೆಲ್ಲ ಊಟಕ್ಕೆ ತಯಾರು ಮಾಡೀನಿ. ಈಗೆಲ್ಲರೂ ಊಟ ಮಾಡ್ತೀವಿ.